ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನೀವು ಈಗ ಕೇಳಲಿರುವುದು ಒಂದು ಸಾಮಾನ್ಯ ರಾಶಿ ಫಲ ಅಲ್ಲ. ಇದು ನಿಮ್ಮ ಜೀವನದ ಗೂಢ ಸತ್ಯವನ್ನ ತೆರೆದಿಡುವ ಸಂದೇಶ. ನೀವು ಹೊರಗೆ ಶಾಂತವಾಗಿರ್ತೀರಾ, ಆದರೆ ಒಳಗೆ ಎಷ್ಟು ಆಳವಾದ ಭಾವನೆಗಳು, ಎಷ್ಟು ರಹಸ್ಯಗಳು ಇದ್ದಾವೆಂದು ಯಾರಿಗೂ ಗೊತ್ತಿಲ್ಲ. ನೀವು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬ್ತೀರಾ, ಆದರೆ ಯಾರಾದರೂ ನಿಮಗೆ ದ್ರೋಹ ಮಾಡಿದರೆ ಅದನ್ನು ಎಂದಿಗೂ ಮರೆತೇ ಬಿಡೋದಿಲ್ಲ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾರ ಇದೆ ಅಂತ ಅನ್ನಿಸ್ತಾ ಇದೆಯಾ? ಯಾರೋ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ನೀವು ನಂಬಿದವರೇ ನಿಮ್ಮನ್ನ ನೋಯಿಸ್ತಿದ್ದಾರೆ. ವೃಶ್ಚಿಕ ರಾಶಿಯವರೇ, ಇದು ಕೇವಲ ಭಾವನೆ ಅಲ್ಲ, ಇದು ಒಂದು ಎಚ್ಚರಿಕೆ. ನಿಮ್ಮ ಜೀವನದಲ್ಲಿ ಈಗ ಕೆಲವು ಗೂಢ ವ್ಯಕ್ತಿಗಳು, ಗೂಢ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ನೀವು ಗಮನಿಸಿದ್ದೀರಾ? ನಿಮ್ಮ ರಹಸ್ಯಗಳು ಕೆಲವರಿಗೆ ಗೊತ್ತಾಗ್ತಾ ಇರುವಂತೆ ಅನಿಸುತ್ತೆ. ನೀವು ಹೇಳದ ವಿಷಯಗಳು ಹೊರಗೆ ಬರ್ತಾ ಇವೆ. ಇದು ಯಾದೃಚ್ಛಿಕ ಅಲ್ಲ. ನಿಮ್ಮ ಸುತ್ತಲೂ ಇರುವ ಯಾರೋ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 3 ಪ್ರಮುಖ ವ್ಯಕ್ತಿಗಳು ಪ್ರಭಾವವನ್ನ ಬೀರ್ತಾ ಇದ್ದಾರೆ. ಮೊದಲ ವ್ಯಕ್ತಿ ನಿಮ್ಮ ಹತ್ತಿರದ ಸಂಬಂಧಿ ಅಥವಾ ಸ್ನೇಹಿತ. ಈ ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟುಕೊಂಡಂತೆ ನಟಿಸ್ತಾ ಇರ್ತಾರೆ, ಆದರೆ ನಿಮ್ಮ ರಹಸ್ಯಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವನು ನಿಮ್ಮ ಮಾತುಗಳನ್ನು ಬೇರೆ ರೀತಿಯಲ್ಲಿ ಬಳಸಿ ನಿಮ್ಮ ವಿರುದ್ಧ ಮಾಡಬಹುದು. ಎರಡನೇ ವ್ಯಕ್ತಿ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಇರುವ ವ್ಯಕ್ತಿ. ಈ ವ್ಯಕ್ತಿ ನಿಮ್ಮ ಯಶಸ್ಸನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಇವನು ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಹರಡಬಹುದು. ನಿಮ್ಮ ಅವಕಾಶಗಳನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು. ಮೂರನೇ ವ್ಯಕ್ತಿ ಒಬ್ಬ ಮಹಿಳೆ ಅಥವಾ ಪುರುಷ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಕರ್ಷಕವಾಗಿ ಪ್ರವೇಶ ಮಾಡ್ತಾನೆ, ನಿಮ್ಮ ಹೃದಯಕ್ಕೆ ಹತ್ತಿರ ಆಗ್ತಾನೆ. ಆದರೆ ಈ ಸಂಬಂಧದಲ್ಲಿ ಏನೋ ಒಂದು ಅಸ್ಪಷ್ಟತೆ ಇದೆ. ಸಂಪೂರ್ಣ ಸತ್ಯ ನಿಮಗೆ ಕಾಣಿಸ್ತಾ ಇಲ್ಲ. ವೃಶ್ಚಿಕ ರಾಶಿಯವರೇ, ನೀವು ಸಹಜವಾಗಿ ಬುದ್ಧಿವಂತರು, ಅಂತರ್ದೃಷ್ಟಿಯುಳ್ಳವರು, ಆದರೆ ಈ ಸಮಯದಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ರಹಸ್ಯಗಳನ್ನು ಎಲ್ಲರಿಗೂ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಯೋಚನೆಗಳನ್ನು ಗುಪ್ತವಾಗಿಡಿ, ಯಾಕೆಂದರೆ ನಿಮ್ಮ ಶಕ್ತಿಯನ್ನು ಕೆಲವರು ನಿಮ್ಮ ವಿರುದ್ಧ ಬಳಸಬಹುದು. ನೀವು ಈಗ ಅನುಭವಿಸುತ್ತಿರುವ ನೋವು, ದ್ರೋಹ ಇವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸಲು ಬಂದಿವೆ. ನೀವು ಫೀನಿಕ್ಸ್ ಅಕ್ಕಿಯಂತೆ ಸುಟ್ಟು ಹೋಗಿದ್ರೂ ಮತ್ತೆ ಏಳುವ ಶಕ್ತಿ ನಿಮ್ಮಲ್ಲಿ ಇದೆ, ಆದರೆ ಅದಕ್ಕಾಗಿ ನೀವು ಹಳೆಯದನ್ನು ಬಿಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಿಮ್ಮನ್ನು ಬೆಂಬಲಿಸುವವರು ಯಾರು ಮತ್ತು ನಾಟಕ ಮಾಡುವವರು ಯಾರು, ಇದನ್ನು ಗುರುತಿಸಬೇಕು. ನಿಮ್ಮ ಕೋಪವನ್ನು ನಿಯಂತ್ರಿಸಿ, ಯಾಕೆಂದರೆ ನಿಮ್ಮ ಕೋಪವೇ ನಿಮ್ಮ ದೊಡ್ಡ ಶಕ್ತಿ ಮತ್ತು ಅದೇ ನಿಮ್ಮ ದುರ್ಬಲತೆ ಕೂಡ ಆಗಬಹುದು. ವೃಶ್ಚಿಕ ರಾಶಿಯವರೇ, ನಿಮ್ಮ ಮುಂದೆ ಒಂದು ದೊಡ್ಡ ಪರಿವರ್ತನೆ ಇದೆ. ನೀವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು, ಆದರೆ ಅದಕ್ಕಾಗಿ ನೀವು ಒಳಗೆ ಬಲಿಷ್ಠರಾಗಬೇಕು. ನಿಮ್ಮ ಹೃದಯದ ಧ್ವನಿಯನ್ನು ಕೇಳಿ, ಇದು ನಿಮಗೆ ಸತ್ಯವನ್ನು ತೋರಿಸುತ್ತೆ. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಹನುಮತೆ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.